ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದ್ಬಿಟ್ಟು ಗುರುವಾರ ಇವಾಗ ಟೈಮ್ ಬಂದ್ಬಿಟ್ಟು 1:30 ಆಗಿದೆ ಮಧ್ಯಾಹ್ನ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ಇವತ್ತು ಬೆಳಿಗ್ಗೆ ತಿಂಡಿಗೆ ಬಂದುಬಿಟ್ಟು ದೋಸೆ ಮಾಡಿದ್ದೆ. ದೋಸೆ ಮತ್ತು ಟೊಮೊಟೊ ಚಟ್ನಿ ಮಾಡಿದ್ದೆ. ತಿಂಡಿನೂ ತಿಂದಾಯಿತು. ಇವಾಗ ಆಲ್ಮೋಸ್ಟ್ ಬೆಳಿಗ್ಗೆನೂ ಪೂಜೆನೂ ಎಲ್ಲ ಆಗಿದೆ. ತಿಂಡಿನೂ ತಿಂದೆ, ಪೂಜೆನೂ ಎಲ್ಲ ಮಾಡಿದೆ. ಆಲ್ಮೋಸ್ಟ್ ಮನೇನೂ ಎಲ್ಲ ಪೂಜೆ ಇದೆ ಅಂದರೆ ಎಲ್ಲ ಕ್ಲೀನಿಂಗು, ಮನೆ ಗುಡಿಸಿ ಒರೆಸಿ ಎಲ್ಲ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿದೆ. ಇವಾಗ ಇವತ್ತು ಗುರುವಾರ. ಇವತ್ತು ಏನಕ್ಕೋ ಸಖತ್ತು ಚಳಿ ಆಗ್ತಾಯಿದೆ, ಗೊತ್ತಿಲ್ಲ. ಸಖತ್ತು ಒಂಥರ ಮೋಡ ಥರ ಇದೆ, ಅದಕ್ಕೆ ಚಳಿ ತುಂಬ ಆಗ್ತಾಯಿದೆ. ಇವತ್ತು ಬಿಸಿಲೇನಿಲ್ಲ, ಹಾಗಾಗಿ ಚಳಿ ಆಗ್ತಾಯಿತ್ತಾ, ಸುಮ್ಮನೆ ಮಲಿಕೊಳ್ಳೋಣ ಅಂದ್ಕೊಂಡು ಬಂದುಬಿಟ್ಟು ಸರಿ ಇವತ್ತಿನ ವ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ಮತ್ತು ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಏನು ಮಾಡೋಣ, ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು. ಇವತ್ತು ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗ್ತಾಯಿಲ್ಲ. ಬೇಜಾರಾಗಿದೆ, ಹಾಗಾಗಿ ಇವತ್ತು ಮಾಡ್ತಾಯಿಲ್ಲ. ಚಳಿನೂ ಆಗ್ತಾಯಿದೆ, ನೋಡೋಣ. ಆದರೆ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂಥೇಳಿ ನೆಕ್ಸ್ಟ್ ಬರುವಂತಹ ವ್ಲಾಗಲ್ಲಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ. ಇವತ್ತೊಂದು ಸ್ವಲ್ಪ ಶಾಪಿಂಗು ಇದೆ, ಅದು ಶಾಪಿಂಗು ಹೋಗ್ಬಿಟ್ಟು ಬರಬೇಕು. ಅದು ಶಾಪಿಂಗು ಎಲ್ಲ ಮಾಡ್ಕೋತೀನಿ. ಅದೂ ಆಗಿದಷ್ಟು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಆಮೇಲೆ ನೋಡೋಣ ಏನೇನು ಮಾಡ್ತೀನಿ ಎತ್ತೆತ್ತ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡು ಹೋಗ್ತೀನಿ, ಸರಿನಾ? ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾಳೆ ನಾಡ್ದು ಇವತ್ತು ಏನಕ್ಕೆ ಶಾಪಿಂಗ್ ಮಾಡಿದೆ, ಏನು ಎತ್ತ ಅಂಥೇಳಿ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಸಂಜೆ ಹೋಗೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಹಸ್ಬೆಂಡು ಬರ್ತಾರೆ. ನನ್ನ ಮಗಳಿಗೂ ಕರ್ಕೊಂಡು ಹೋಗಬೇಕು, ಹಾಗಾಗಿ ಸಂಜೆ ಹೋಗೋಣ ಅಂದ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಬರ್ತೀನಿ. ನಿಮಗೂ ಎಷ್ಟೆಷ್ಟು ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸು ಶೇರ್ ಮಾಡಿ ಒಂದು ಬ್ಲಾಗ್ ಮಾಡ್ತೀನಿ, ಸರಿನಾ? ನೆಕ್ಸ್ಟ್ ಬರುವಂತಹ ಬ್ಲಾಗಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ, ಏನಕ್ಕೆ ಎತ್ತ ಅಂಥೇಳಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಬನ್ನಿ ಫ್ರೆಂಡ್ಸ್, ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ. ಇವತ್ತು ಬಂದುಬಿಟ್ಟು ಗುರುವಾರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಮತ್ತು ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿದೆ, ಹೋಗ್ಬಿಟ್ಟು ಬಂದೆ. ಫುಲ್ಲು ಸುಸ್ತಾಗಿತ್ತು. ಅದು ಏನಕ್ಕಂದರೆ ನನಗೆ ಒಂದು 2 ಡೇಸಿಂದ ಸಖತ್ತು ತಲೆ ನೋಯ್ತಾಯಿತ್ತು. ಅದು ಏನಕ್ಕಂತ ಗೊತ್ತಿಲ್ಲ, ಅರ್ಧ ತಲೆನೋವು ತುಂಬ ನೋಯ್ತಾಯಿತ್ತು. ಹಾಗಾಗಿ ಇವಾಗ ಹೊರಗಡೆನೂ ಹೋಗ್ತಾ ಇದ್ದೀನಿ. ಶಾಪಿಂಗ್ ಮಾಡೋದು ಅನಿವಾರ್ಯ ಅಂಥೇಳಿ, ಇಲ್ಲಾಂದರೆ ಹೋಗ್ತಾನೆ ಇದ್ದಕ್ಕಿಲ್ಲ ಶಾಪಿಂಗ್ಗೆ. ನಮ್ಮ ಮನೆಯವ್ರಿಗೆ ಕಳಿಸ್ಬಿಡ್ತಿದ್ದೆ. ಕೆಲವಷ್ಟು ನನಗೂ ಬೇಕಾಗಿತ್ತು, ಆಮೇಲೆ ನನ್ನ ಮಗಳಿಗೂ ಬೇಕಾಗಿತ್ತು. ನಮ್ಮ ಮನೆಯವ್ರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅಂಥೇಳಿ ನಾನೇ ಹೋಗಿ ಬಂದೆ. ಅದೇನು ವೀಡಿಯೋಸೇ ಮಾಡೋಕ್ಕಾಗಿಲ್ಲ, ನನಗೆ ತುಂಬ ತಲೆನೋಯ್ತಾ ಇತ್ತು ಅಂತ ಹೇಳಿದ್ನಲ್ವ. ಏನೋ ಮಾಡ್ತಾ ಇದ್ದಾರೆ, ಅದಕ್ಕೆ ಸೌಂಡ್ ಕೇಳ್ತಾ ಇದೆ. ತಲೆನೋಯ್ತಾ ಇತ್ತು ಅಂಥೇಳಿ ನನಗೆ ವೀಡಿಯೋಸ್ ಮಾಡೋಕ್ಕೆ ಅಷ್ಟೊಂದು ಆಗ್ತಾ ಇದಕ್ಕೆಲ್ಲ, ಹಾಗಾಗಿ ಮಾಡಿಲ್ಲ. ತುಂಬ ಶಾಪಿಂಗ್ ಇತ್ತು, ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಅದು ಮತ್ತು ವ್ಲಾಗಿಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸರಿ, ನಿನ್ನೆ ವ್ಲಾಗ್ ಇತ್ತಲ್ವ, ಮಿಷನ್ಗೆ ಬಟ್ಟೆ ಹಾಕಿದ್ದೀನಿ. ಒಂದು ಸ್ವಲ್ಪ ಸೌಂಡ್ ಬರ್ತಾಯಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಡ್ರೈ ಆಗ್ತಾಯಿದೆ, ಹಾಗಾಗಿ ಸೌಂಡ್ ಬರ್ತಾಯಿದೆ. ಏನು ಹೇಳ್ತಾ ಇದೆ, ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಮತ್ತು ಬ್ಲಾಗೇ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆಮೇಲೆ ನನಗೆ ಮಧ್ಯಾಹ್ನ ಆಗ್ತಾ ಬೆಳಿಗ್ಗೆಯಿಂದ ಸ್ವಲ್ಪ ಲೈಟಾಗಿ ನೋಡ್ತಾ ಇತ್ತು, ಆಮೇಲೆ ಆಗ್ತಾ ತುಂಬಾ ಪೇನ್ ಆಯಿತು. ಸರಿ, ಹಾಗೆ ಕಂಟ್ರೋಲ್ ಮಾಡಿಕೊಂಡು ಶಾಪಿಂಗ್ ಹೋದೆ. ಅದು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಅದು ಮಾಡೇ ಇಲ್ಲ ನಾನು. ಆಮೇಲೆ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂಥೇಳಿ
ಆದರೆ ಶೇರ್ ಮಾಡ್ತೀನಿ. ಇಲ್ಲಾಂದರೆ ಏನು ಶಾಪಿಂಗ್ ವೀಡಿಯೋಸೇ ಮಾಡಿಲ್ಲ ಅಂದರೆ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂಥೇಳಿ ಏನು ಶೇರ್ ಮಾಡೋಣ. ಏನೂ ಇಲ್ಲ, ಜಸ್ಟು ಜೀನ್ಸ್ ಪ್ಯಾಂಟ್ಸು, ಟಾಪ್ಸು ಅವೆಲ್ಲ ತೊಗೊಬಂದಿದ್ದೀನಿ. ಬೇಕಾದರೆ ಶೇರ್ ಮಾಡ್ತೀನಿ ಈ ವ್ಲಾಗಲ್ಲಿ ಏನೇನು ತೊಗೊಬಂದಿದ್ದೀನಿ ಅಂಥೇಳಿ. ಪ್ಯಾಕಿಂಗ್ ಮಾಡೋ ಮುಂಚೆನೇ ಶೇರ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ತೀನಿ, ಸರಿನಾ? ಇವತ್ತು ಶುಕ್ರವಾರ ಇವತ್ತು ತಿಂಡಿ ಬಂದುಬಿಟ್ಟು ಚಿತ್ರಾನ್ನ ಮಾಡಿದ್ದೆ. ಫ್ರೆಂಡ್ಸ್, ಇಲ್ಲೇ ಮಿಷನ್ ಇರೋದ್ರಿಂದ ತುಂಬ ಸೌಂಡ್ ಕೇಳ್ತಾ ಇತ್ತು, ಹಾಗಾಗಿ ಮತ್ತೆ ಕಟ್ ಮಾಡಿ ಮತ್ತೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಚಿತ್ರಾನ್ನ ಮಾಡಿದ್ದೀನಿ ಅಂತ ಹೇಳದ್ನಲ್ವ, ಚಿತ್ರಾನ್ನ ಮಾಡಿದ್ರೆ ಅಷ್ಟೇ. ಮತ್ತು ನನಗೆ ತಲೆನೋವು ಕಡಿಮೆನೇ ಆಗ್ತಾ ಇದಕ್ಕಿಲ್ಲ, ಹಾಗಾಗಿ ಏನೂ ಮಾಡಲಿಲ್ಲ. ಜಸ್ಟ್ ಇವಾಗ ಅರ್ಧ ಮಾತ್ರೆ ನುಂಗ್ಕೊಂಡು 2 ದಿವಸದಿಂದ ತಡ್ಕೊಂಡೇ ಬಂದಿದ್ದೆ. ನುಂಗಬಾರ್ದು ಅಂದ್ಕೊಂಡು ತಡ್ಕೊಂಬಂದಿದ್ದೆ, ಹಾಗಾಗಿ ಅದೇನು ಕಡಿಮೆನೇ ಆಗ್ತಾ ಇದಕ್ಕಿಲ್ಲ. ಇವತ್ತು ನನಗೆ ತುಂಬ ಕೆಲಸ ಇದೆ, ಇವತ್ತು ಒಂದು ಸ್ವಲ್ಪ ಹೊರ್ಗಡೆ ಹೋಗಬೇಕು, ಹಾಗಾಗಿ ಆಗಲ್ಲ. ಅದೇ ತಲೆನೋವು ಅಂತ ಹೇಳಿದ್ರೆ ಆಗಲ್ಲ ಅಂಥೇಳಿ ನಾನು ಮಾತ್ರೆ ನುಂಗ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮತ್ತೆ ಕಡಿಮೆ ಆಯಿತು. ಹಾಗಾಗಿ ಬಟ್ಟೆನೂ ಮಿಷನ್ಗೆ ಹಾಕಿದ್ದೀನಿ, ಅದೇ ಸೌಂಡ್ ಬರ್ತಾ ಇರ್ಬೋದು ನಿಮಗೆ. ಬಟ್ಟೆನೂ ಮಿಷನ್ಗೆಲ್ಲ ಹಾಕಿದೆ, ಬಟ್ಟೆನೂ ಡ್ರೈ ಆಗ್ತಾ ಇದೆ. ಇವಾಗ ಹೋಗಿ ಒಣಗಾಕೊಂಬರ್ಬೇಕು. ನಮ್ಮ ಮನೆ ಕಿಚನ್ ತೋರಿಸ್ತೀನಿ ರೀ ನಿಮಗೆ. ಇಲ್ಲಿ ಯಾವ ಥರ ಆಗಿದೆ ಅಂಥೇಳಿ. ಬೆಳಿಗ್ಗೆ ಸ್ವಲ್ಪ ಚಿತ್ರಾನ್ನ ಮಾಡಿ ಆಮೇಲೆ ಸಾಂಬಾರು ಮಾಡಿಬಿಟ್ಟಿದ್ದೆ. ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ಇವತ್ತು ಸಾಂಬಾರು ಮಾಡಿಬಿಟ್ಟೆ. ಚಿತ್ರಾನ್ನ ಮಾಡಿದ್ನಲ್ವ, ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕಾಗುತ್ತೆ ಅಂಥೇಳಿ ದಾಲ್ ಮಾಡ್ತಾರಲ್ವ, ಡಾಬಾ ಸ್ಟೈಲಲ್ಲಿ ದಾಲು, ಆ ಥರ ಮಾಡಿಬಿಟ್ಟಿದ್ದೆ. ದಾಲ್ ಮಾಡಿ ಇವತ್ತು ಅಡುಗೆನೂ ಮಾಡಿ ಇಟ್ಬಿಟ್ಟಿದ್ದೀನಿ, ಇನ್ನೇನೂ ಇಲ್ಲ ಅಡುಗೆ. ಇವತ್ತು ಬಂದುಬಿಟ್ಟು ಇವಾಗ ನಾನು ಬೆಣ್ಣೆ ಅಂದರೆ ಹಾಲಿನ ಕೆನೆ ಎಲ್ಲ ಎತ್ತಿಟ್ಬಿಟ್ಟು ಬೆಣ್ಣೆ ಮಾಡಿರ್ತೀನಿ. ಇರಿ ತೋರಿಸ್ತೀನಿ. ಹಾಲಿನ ಕೆನೆ ಎಲ್ಲ ಇಟ್ಬಿಟ್ಟು ಇಟ್ಟಿದ್ದೆ. ಇನ್ನೇನು ನಾವು ಒಂದು ವಾರ ಇರಲ್ಲ, ಒಂದು ವಾರ 10 ದಿವಸ ಇರಲ್ಲ ನಾವು, ಅದು ಇಟ್ಬಿಟ್ಟು ಮತ್ತೆ ಕೆಟ್ಟೋದ್ರೆ ಅಂಥೇಳಿ ಅದು ಇವಾಗ ನಿನ್ನೆನೆ ರಾತ್ರಿ ಹೆಪ್ಪಾಕಿದ್ದೀನಿ. ಅದು ಬಂದುಬಿಟ್ಟು ಇವತ್ತು ಅದು ಬಟರ್ ಮಾಡಬೇಕು. ಬಟರ್ ಮಾಡಿಬಿಟ್ಟು ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ. ತುಪ್ಪ ಏನು ಮಾಡಲ್ಲ, ಬರೀ ಬೆಣ್ಣೆ ಮಾಡಿಬಿಟ್ಟು ಫ್ರೀಜರಲ್ಲಿ ಇಟ್ಬಿಡ್ತೀನಿ. ಅದು ಜಾಸ್ತಿ ಬೇಕಲ್ವ, ಅದು ಸ್ವಲ್ಪನೇ ಆಗುತ್ತೆ. ತೋರಿಸ್ತೀನಿ ನಿಮ್ಮ ಜೊತೆ, ನಾವು ಶೇರ್ ಮಾಡ್ತೀನಿ ಎಷ್ಟಾಗುತ್ತೆ ಏನು ಅಂಥೇಳಿ. ಇವಾಗ ಅದೊಂದು ಕೆಲಸ ಮಾಡಬೇಕು, ಆಮೇಲೆ ಸ್ವಲ್ಪ ಎಲ್ಲ ಒರೆಸ್ಬೇಕು. ಇಲ್ಲಿ ಸಿಂಕಲ್ಲಿ ಪಾತ್ರೆಗಳು ಇದೆ. ಇವತ್ತು ಶುಕ್ರವಾರ ಆಗಿದ್ರೂ ಪಾತ್ರೆನೇ ತೊಳೆದಿಲ್ಲ. ಒಂದು ಸ್ವಲ್ಪ ರೀಸನ್ಸಿಂದ ಏನು ಮಾಡೋದು, ನಾವು ಹುಷಾರಿಲ್ಲ ಅಂದರೆ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಇವತ್ತು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ನಿಮ್ಮ ಜೊತೆ ಅಪ್ಡೇಟು ಶೇರ್ ಮಾಡಬೇಕಾಗಿತ್ತು, ಹಾಗಾಗಿ ಶೇರ್ ಮಾಡಿದ್ದೀನಿ, ಸರಿನಾ? ಇವಾಗೆಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ. ಇಲ್ಲಿ ಎಲ್ಲ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಒಂದು ಸ್ವಲ್ಪ ತೊಳೆದಿಟ್ಟಿದ್ದೀನಿ. ಅದು ಆಮೇಲೆ ಎಲ್ಲ ತೆಗೆದಿರ್ತೀನಿ. ಇವಾಗಲೇ ಸ್ವಲ್ಪ ನೀರು ಹೋಗಲಿ, ಆಮೇಲೆ ತೆಗೆದಿಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಇನ್ನೇನೆಲ್ಲ ಕೆಲಸ ಆಯಿತು. ಫ್ರೆಶ್ ಅಪ್ ಆಗಿಬಿಟ್ಟು ಬರಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಮಿಷನ್ ಜಾಸ್ತಿ ಸೌಂಡ್ ಬರ್ತಾಯಿದೆ, ರೂಮಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಅಲ್ಲಿ ಮಿಷನ್ ತುಂಬಾ ಸೌಂಡ್ ಬರುತ್ತೆ, ಹಾಗಾಗಿ ಮತ್ತು ಅಲ್ಲೇನೋ ಬ್ಲಾಗ್ ಅದಕ್ಕೇ ಮಾಡಲ್ಲ ಅಂತ ಹೇಳಿದ್ರೆ ಇಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬರಬೇಕು. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಫ್ರೆಶ್ ಅಪ್ ಆಗ್ಬಿಟ್ಟು ಬರಬೇಕು. ಹೇರ್ ವಾಶ್ ಎಲ್ಲ ನೋಡೋಣ, ಇವತ್ತು ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ನಿನ್ನೆ ಮಾಡಿದ್ದೆ. ಹಾಗಾಗಿ ಬುಧವಾರ ಗುರುವಾರ 2 ದಿವಸನೂ ಮಾಡ್ತೀನಿ. ಇವಾಗ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆನೂ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಹಾಗಾಗಿ ಇವತ್ತು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಡ್ತೀನಿ. ಇನ್ನು ಸೀರೆ ಎಲ್ಲ ಪಿನ್ ಮಾಡ್ಕೊಂಡಿಲ್ಲ, ಅದು ಇವತ್ತು ರಾತ್ರಿ ಮಾಡಿಬಿಟ್ಟು ಈ ಬ್ಲಾಗಲ್ಲಿ ಹಾಕ್ತೀನಿ. ಪ್ಯಾಕಿಂಗ್ ಬ್ಲಾಗಲ್ಲಿ ಹಾಕಲ್ಲ, ಜಸ್ಟ್ ಬ್ಯಾಗ್ ಒಂದೇ ಪ್ಯಾಕ್ ಮಾಡಿರೋದು ಮಾತ್ರ ಹಾಕ್ತೀನಿ. ಯಾಕಂದರೆ ಅದೇ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಹಾಗಾಗಿ ಅದೊಂದು ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ. ಇದಕ್ಕೆ ಸೀರೆ ಎಲ್ಲ ಪಿನ್ ಮಾಡಿರೋದಲ್ಲ ಇದಕ್ಕೆ ಹಾಕ್ಬಿಟ್ಟು ಬ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ನೀನೇ ಬ್ಲಾಗಲ್ಲಿ ಅಷ್ಟೊಂದೇನೋ ಮಾಡಿಲ್ಲಲ್ವಾ, ನಂಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ದರಿಂದ ಏನು ಅಂತ ಹೇಳಿದ್ನಲ್ವ, ಅದಕ್ಕೇ ಅದೇನು ಮಾಡಿಲ್ಲ ಅಲ್ವಾ, ಅದಕ್ಕೇ ಈ ಥರ
ಸೀರೆ ಎಲ್ಲ ಸ್ವಲ್ಪ ಈಗ ನನ್ನ ಹತ್ರ ಎಷ್ಟಾಗುತ್ತೋ ಪೂರ್ತಿ ಡೀಟೇಲ್ ಆಗಿ ಏನೋ ಪಿನ್ ಮಾಡ್ತೀನಿ, ಅದೆಲ್ಲ ತೋರಿಸೋದಿಲ್ಲ. ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಮದುವೆಗೆಲ್ಲ ಹೋಗ್ತಾ ಇರ್ತೀನಲ್ವ, ಆವಾಗ ಆ ಥರ ಪಿನ್ ಮಾಡ್ಕೊಂಡು ಹೋಗ್ತೀನಿ ಅಂಥೇಳಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸರಿನಾ? ಇವತ್ತಿನ ಬ್ಲಾಗ್ ಫ್ರೆಂಡ್ಸ್, ಇವಾಗ ಮತ್ತೆ ಸಂಜೆದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದೇ ಸೀರೆ ಪಿನ್ ಮಾಡ್ತಾಯಿದ್ದೆ, ಆವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನನಗೆ ಯಾವ ಅಳತೆ ಬೇಕೋ ಅಂದರೆ ಶರ್ಗು ನೇರಿಗೆ ಎಲ್ಲ ಹಿಡಿದು ಪಿನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಪ್ಲೇಟಿಂಗ್ ಎಲ್ಲ ಮಾಡಿ ಐರನ್ ಮಾಡಬೇಕು. ನಮ್ಮ ಮನೆಯವ್ರು ಮಾಡ್ತಾಯಿದ್ರು, ಅವರು ಐರನ್ನು ಹಚ್ಚಿಬಿಟ್ಟು ಹಾಗೆ ಇಟ್ಬಿಟ್ಟು ಹೋಗಿದ್ದಾರೆ. ನಾನು ಅದಕ್ಕೆ ಬಿಸಿಯಾಗಿದ್ದೇನೋ ಇಲ್ವೋ ಅಂಥೇಳಿ ನೋಡ್ತಾ ಇದ್ದೆ. ಅವರು ಮಾಡಿಕೊಡ್ತಾಯಿದ್ರು, ಅವರೇ ಮಾಡಿಕೊಡ್ತಾರೆ ನಮ್ಮ ಮನೆಯವರು. ನಾನೆಲ್ಲ ಪ್ಲೇಟಿಂಗ್ಸ್ ಎಲ್ಲ ಮಾಡಿಕೊಟ್ರೆ ಅವರು ಐರನ್ ಮಾಡಿ ಕೊಡ್ತಾರೆ. ಪಿನ್ ಎಲ್ಲ ಇಟ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಸೀರೆಗಳಿಗೆ ಪಿನ್ ಹಾಕ್ಕೊಂಡು ಇಟ್ಕೊತೀನಿ. ಇವಾಗ ಒಂದು ಕಡೆ ಶರ್ಗುಗೆಲ್ಲ ನಮಗೆ ಚಿಕ್ಕ ಚಿಕ್ಕ ಅಂದರೆ ನಾನು ತುಂಬ ಚಿಕ್ಕದು ಅಂದರೆ ತೀರ ದಪ್ಪ ಏನು ಹಾಕ್ಕೊಳ್ಳಲ್ಲ. ಈ ಥರ ಮೀಡಿಯಮ್ ಆಗಿ ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಅಷ್ಟು ಚಿಕ್ಕದಾಗಿ ಬಾರ್ಡರ್ ಎಷ್ಟಿರುತ್ತೋ ಆ ಥರದ ನಾನು ನೇರಿಗೆ ಮಾಡಿಬಿಟ್ಟು ಶರ್ಗಲ್ಲಿ ನೇರಿಗೆ ಮಾಡಿಬಿಟ್ಟು ಹಾಕ್ಕೋತೀನಿ. ಇಷ್ಟು ಇವಾಗ ಪಿನ್ನು ನನಗೆ ಎಷ್ಟು ಬೇಕು ಅಷ್ಟು ಒಂದೆರಡು ಪಿನ್ ಹಾಕ್ಕೊಂಡಿದ್ದೀನಿ. ಅಲ್ಲಿ 2 ಪಿನ್ನು, ಆಮೇಲೆ ಶರ್ಗ ಕಡೆ 2 ಪಿನ್ನು, ನೇರಿಗೆಗೆ 2 ಪಿನ್ನು, ಆ ಥರ ಪಿನ್ನುಗಳು ಹಾಕ್ಕೊಂಡು ಫೋಲ್ಡ್ ಮಾಡಿ ನನಗೆ ಯಾವ ಥರ ಬರುತ್ತೋ ಆ ಥರ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಅಂದರೆ ಫುಲ್ ಪರ್ಫೆಕ್ಟಾಗಿ ಏನು ಮಾಡೋದಿಲ್ಲ, ನನಗೆ ಎಷ್ಟು ಸಿಂಪಲಾಗಿ ಬರುತ್ತೋ ಅಷ್ಟು ಮಾಡ್ಕೋತೀನಿ. ಈ ಥರ ಸಿಂಪಲಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಫುಲ್ಲೆಲ್ಲ ಪ್ಲೇಟಿಂಗ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಉಟ್ಕೊಳ್ಳೋವಾಗ ನನಗೆ ಈಸಿಯಾಗಿ ಆಗುತ್ತಲ್ವ, ಹಾಗಾಗಿ ಇವಾಗ ಕೊಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ಹಾಗೇ ಏನಾದರೂ ಪಿನ್ ಎಲ್ಲಾದರೂ ಹಾಕಬೇಕಾಗಿದ್ದರೆ ಅವ್ರು ಹಾಕ್ಕೊಡ್ತಾರೆ. ಯಾವಾಗಲೂ ಅವರೇ ಐರನ್ ಮಾಡಿಕೊಡೋದು. ನಮ್ಮ ಮನೆಯಲ್ಲಿ ಬಟ್ಟೆ ಬಂದುಬಿಟ್ಟು ಅವರೇ ಐರನ್ ಮಾಡ್ತಾರೆ, ಹಾಗಾಗಿ ಸೀರೆನೂ ಅವರೇ ಮಾಡಿಕೊಡ್ತೀನಿ ಅಂದರು. ನೋಡಿ ಫ್ರೆಂಡ್ಸ್, ಇವಾಗ ಶರ್ಕ್ ಹತ್ರ ಫುಲ್ ಆಯಿತು. ಇವಾಗ ಇಲ್ಲಿ ನೇರಿಗೆ ಹಿಡಿದು ಇವಾಗ ಇಲ್ಲೊಂದು ಪಿನ್ ಹಾಕಿದ್ರೆ ಆಯಿತು. ಅಂದರೆ ಚೆನ್ನಾಗಿರುತ್ತೆ, ಐರನ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ತುಂಬ ಸ್ವಲ್ಪ ಬಿಸಿಯಾಗಿತ್ತು ಅಂಥೇಳಿ ಅವರು ಆನ್ ಮಾಡಿಬಿಟ್ಟು ಹೋಗಿದ್ರು. ಅದು ಸ್ವಲ್ಪ ಬಿಸಿಯಾಗಿತ್ತು. ನಾನು ಅಂತ ಇದ್ದೆ, ಸುಟ್ಟಾಕ್ಬಿಡ್ತೀಯ ಸೀರೆ ಅಂತ ಇದೆ. ಅದಕ್ಕೆ ನೋಡ್ತಾಯಿದ್ರು ಅವರು ಬಿಸಿ ಇದೇನೋ ಇಲ್ವೋ ಅಂಥೇಳಿ. ಈ ಥರ ಮಾಡಿಕೊಂಡು ಇವಾಗ ಫೋಲ್ಡಿಂಗ್ ಮಾಡಿ ಇಟ್ಕೋತೀನಿ ಅಷ್ಟೇ. ಆಮೇಲೆ ಉಟ್ಕೊಳ್ಳುವಾಗ ಒಂಥರ ಡ್ರೆಸ್ ಹಾಕ್ಕೊಂಡಂಗೆ ಆ ಕಡೆ ಈ ಕಡೆ ಸುತ್ತಕೊಂಡು ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ಪೇಟಿಕೋಟ್ ಆಗಲಿ ಆಮೇಲೆ ಬ್ಲೌಸ್ ಎಲ್ಲ ಹಾಕಿ ಒಂದು ಕವರಲ್ಲಿ ಫುಲ್ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀನಿ. ಸುಮ್ಮನೆ ಎಲ್ಲ ಆಯ್ತಲ್ವ, ಒಂದು ಏನು ನೇರಿಗೆ ಎಲ್ಲ ಮಾಡಿ ಪ್ಲೇಟ್ಸಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ ಬೇರೆ ಈಸಿ ಸೀರೆ ಆಗಿದ್ದರೆ ಬೇಗ ಆಗುತ್ತೆ. ಸ್ವಲ್ಪ ಟಫ್ ಆಗಿದ್ದರೆ ಅಂದರೆ ಕಷ್ಟ ಆಗಿರೋ ಸೀರೆ ಆಗಿದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಇದಿವಾಗ ಆಯಿತು. ಈ ಬ್ಯಾಗೆಲ್ಲ ಹಾಕ್ಕೊಂಡು ಪ್ಯಾಕ್ ಮಾಡಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಜಸ್ಟ್ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ಮತ್ತೆ ಪಿನ್ ಮಾಡ್ತೀನಿ. ಬಟ್ಟೆ ಪ್ಯಾಕ್ ಮಾಡಿರೋದು ಒಂದು ಬ್ಲಾಗಲ್ಲಿ ಹಾಕ್ತೀನಿ. ಅದು ಫಸ್ಟ್ ಬರುತ್ತೋ ಆಮೇಲೆ ಬರುತ್ತೋ ಅಂತ ಗೊತ್ತಿಲ್ಲ. ಫಸ್ಟ್ ಬರ್ಬೋದು ಮೇ ಬಿ, ಯಾಕಂದರೆ ಎಡಿಟಿಂಗ್ ಮಾಡಬೇಕಲ್ವಾ, ಅದು ಒಂದು ಎಡಿಟಿಂಗ್ ಮಾಡಿ ಇಟ್ಕೋತೀನಿ. ಇದು ಆಮೇಲೆ ಎಡಿಟಿಂಗ್ ಮಾಡ್ಕೋತೀನಿ, ಹಾಗಾಗಿ ಇದು ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ. ಸರಿನಾ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿನೂ ನನಗೆ ಕಮೆಂಟ್ ಮಾಡಿ. ನಾಳೆ ಮತ್ತೆ ಏನೇನು ಮಾಡ್ತೀನಿ, ಊರಿಗೆ ಹೋಗೋದು ಇನ್ನು 1 ದಿವಸ ಇದೆ. ಇವತ್ತು ಶುಕ್ರವಾರ, ನಾಳೆ 1 ದಿವಸ ಅಷ್ಟೇ ಇದೆ. ಏನೇನು ಪ್ರಿಪ್ರೇಷನ್ ಮಾಡ್ಕೋತೀನಿ, ಏನೇನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸರಿನಾ? ಇವತ್ತಿನ ವ್ಲಾಗ್ ಇಷ್ಟೇ. ನಾಳಿನ ವ್ಲಾಗಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ವ್ಲಾಗಲ್ಲಿ ಎಲ್ಲ ಹೋಗ್ತಾ ಇದ್ದೀನಿ, ಹೆಂಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಎಲ್ಲ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸರಿನಾ? ಬಾಯ್. Thank you for watching.